ಬೆಳಗಿನ ತಿಂಡಿ ತುಂಬ ಬೇಗ ಆಗಬೇಕು, ಹಾಗೆ ಅಷ್ಟೇ ರುಚಿಕರವಾಗಿರಬೇಕು, ಕೆಲಸನೂ ಜಾಸ್ತಿ ಇರಬಾರ್ದು ಅಂದರೆ ಈ ಥರ ಒಂದು ಸಲ ಟೊಮೆಟೊ ಬಾತನ್ನು ಮಾಡಿ ನೋಡಿ. ತುಂಬ ಬೇಗ ಆಗೋದಲ್ದೆ ಯಾವುದೇ ರೀತಿಯಾದ ಮಸಾಲೆ ರುಬ್ಬೋ ಅವಶ್ಯಕತೆ ಇಲ್ಲ, ಹಾಗೆ ಜಾಸ್ತಿ ಸಾಮಗ್ರಿಗಳನ್ನ ಹೆಚ್ಚಿಟ್ಕೋಬೇಕನ್ನೋದು ಇಲ್ಲ. ತುಂಬ ಬೇಗ ಆಗಿಬಿಡುತ್ತೆ, ಹಾಗೆ ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ. ಈ ಟೊಮೆಟೊ ಬಾತನ್ನು ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು, ಬೇರೆ ಏನು ಬೇಡ. ಮೊದಲಿಗೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಟೊಮೆಟೊ ಪಲಾವ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗೆ 2 ಹುಳಿ ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಾಮ್ ಟೊಮೆಟೊ ಅಥವಾ ಫಾರಮ್ ಟೊಮೆಟೊನ ಹಾಕ್ಕೊಂಡ್ರೆ ಬಾತ್ ಸ್ವಲ್ಪ ಸಿಹಿ ಬಂದುಬಿಡುತ್ತೆ, ಹಾಗಾಗಿ ಹುಳಿ ಟೊಮೆಟೊನೇ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಪಚ್ಚಡಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿ, ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಒಂದೆರಡು ಸಲ ತೊಳೆದು ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತೆಲ್ಲ ನೆನೆಯೋದು ಬೇಡ, ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋ ತನಕ ನೆನೆದ್ರೆ ಸಾಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಮಾತ್ರ. ಈಗೆಲ್ಲ ತುಂಬ ಜನ ಟೊಮೆಟೊ ಬಾತ್ ಅಥವಾ ಸಾಂಬಾರು ಅಂತ ಹಾಕಿದರೆ ಅಯ್ಯೋ ಪಲಾವ್ ಅಂತ ಹೇಳಿ ಮೇಡಮ್, ಸಾಂಬಾರಲ್ಲ ಮೇಡಮ್ ಅದು ಸಾರು ಅಂತ ಹೇಳಿರ್ತೀರಾ. ನಾನು ಯಾವ ಥರ ನಾರ್ಮಲಾಗಿ ಮಾತಾಡ್ತೀನಿ ಅದೇ ಥರನೇ ವಾಯ್ಸ್ ಓವರ್ ಕೊಡೋದು. ಇದರಲ್ಲೇನಾದರೂ ಮಿಸ್ಟೇಕ್ಸ್ ಇದ್ದರೆ ಸಾರಿ ಕೇಳ್ತಾ ಇದ್ದೀನಿ. ಸೊ ಈಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಲ್ಲ ಪಲಾವ್ ಮಸಾಲಗಳನ್ನ ಸೇರಿಸ್ಕೋಬೇಕು. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಅನಾನಸ್ ಹೂವು, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಸೋಂಪನ್ನು ಸೇರಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬಾತ್ಗೆ ಸೋಂಪನ್ನು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಯಾವುದೇ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಅದಕ್ಕೆ ಈರುಳ್ಳಿ ಹಾಕಿದಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂತ ಅಂದರೆ ಸಿಹಿ ಬಂದುಬಿಡುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂತಹ ಟೊಮೆಟೊ, ಹಾಗೆ ಈಗ ಹಸಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸಹ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ದಪ್ಪನಾಗಿಯೇ ಇರಬೇಕು, ಆದರೆ ಬಿಸಿಗೆ ಅದು ಕರಗೋ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಮನೇಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರೋದ್ರಿಂದ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಹಾಕಿ ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಪುಡಿ ಹಾಕ್ತಿದ್ದಾಗೇ ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮಸಾಲೆ ಪುಡಿಗಳೆಲ್ಲ ತಳ ಹಿಡಿದು ಸೀದೋಗುತ್ತೆ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ 3 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 2 ಗ್ಲಾಸ್ ಅಕ್ಕಿಗೆ ಸಾಮಾನ್ಯವಾಗಿ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀವಿ. ನಾನಿಲ್ಲಿ ಅಕ್ಕಿನ ನೆನೆಸಿರೋ ಕಾರಣ 3 ಲೋಟ ಆಗುವಷ್ಟು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ತೊಳೆದು ನೆನೆಸಿರೋಂತಹ ಅಕ್ಕಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ಅಕ್ಕಿನ ನೆನೆಸದೆ ಹಾಗೆ ಹಾಕ್ಕೊಂಡ್ರೆ ಡೈರೆಕ್ಟಾಗಿಯೇ ಕುದಿಯೋ ನೀರಿಗೆ ಹಾಕ್ಕೊಂಡ್ರೆ 4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ. ಅಕ್ಕಿ ನೆನೆಸಿದ್ರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು, ಹಾಗಾಗಿ 3/4 ಗ್ಲಾಸ್ ನೀರನ್ನು ಹಾಕ್ಕೊಂಡಿರೋದು. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಅಕ್ಕಿ ಎಲ್ಲ ಕುದಿ ಬರೋದಕ್ಕಿಂತ ಮುಂಚೆನೇ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರಲ್ಲಿ ಆ ಮಸಾಲೆ ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ, ಅನ್ನ ಮಾತ್ರ ಕೆಳಗಿರುತ್ತೆ. ಹಾಗಾಗಿ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಕೂಗಿಸ್ಕೋಬೇಕು. ವಿಷಲ್ ಕೂಗೋಷ್ಟರಲ್ಲಿ ಒಂದು ಸಿಂಪಲ್ಲಾಗಿ ಮೊಸರು ಪಚ್ಚಡಿನ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡಿರೋಂತಹ 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಇದರಲ್ಲಿ ಗಂಟು ಇಲ್ಲದಿರೋ ಥರ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸೌತೆಕಾಯಿನ ಸಹ ಸೇರಿಸ್ತಾ ಇದ್ದೀನಿ. ನನಗೆ ಮೊಸರು ಪಚ್ಚಡಿಗೆ ಸೌತೆಕಾಯಿ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಬದಲಾಗಿ ಕ್ಯಾರೆಟ್ ಹಾಕೋಬೋದು, ಮೂಲಂಗಿ ತುರಿದು ಸಹ ಸೇರಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೌತೆಕಾಯಿ ಹಾಕಿರೋದ್ರಿಂದ ಅದರಲ್ಲೇ ನೀರಂಶ ಸಾಕಷ್ಟಿರುತ್ತೆ. ಒಂದು 5-10 ನಿಮಿಷ ಬಿಟ್ಟರೆ ಆ ಮೊಸರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ. ನಿಮಗಿನ್ನೂ ಸ್ವಲ್ಪ ತೆಳುವಾಗಬೇಕು ಅಂತ ಅಂದರೆ ನೀರನ್ನು ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಸೌತೆಕಾಯಿ ಹಾಕಿ ಟೊಮೆಟೊ ಬಾತ್ಗೆ ನಾವು ಈ ಥರ ಮೊಸರು ಪಚ್ಚಡಿ ಮಾಡಿಕೊಂಡ್ರೆ. ಮೊಸರು ಪಚ್ಚಡಿ ಏನೋ ರೆಡಿ ಆಯಿತು. ಈ ಕಡೆ ಕುಕ್ಕರ್ ಸಹ 2 ವಿಷಲ್ ಕೂಗಿ ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಲಿಡ್ನ ಓಪನ್ ಮಾಡ್ತಿದ್ದಾಗೇ ಇದ್ರ ಪರಿಮಳ ಎಲ್ಲ ಮನೆ ತುಂಬ ತುಂಬಿಕೊಳ್ಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಹೇಗೆ ಅಂದರೆ ಮಾಡಿದಾಗ ಅನ್ನ ಸ್ವಲ್ಪ ಮೆದುವಾಗಿಯೇ ಇರುತ್ತೆ. ಒಂದು 5-10 ನಿಮಿಷ ಬಿಟ್ಟ ಮೇಲೆ ಅನ್ನ ಎಲ್ಲ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನೀರು ಕುದಿ ಬರೋದಕ್ಕಿಂತ ಮುಂಚೆನೇ ರೈಸ್ ಹಾಕಿಬಿಟ್ರೆ
ಮೇಲ್ಗಡೆ ಎಲ್ಲ ಕೆಂಪಗಿರುತ್ತೆ, ಕೆಳಗಡೆ ಅನ್ನ ಮಾತ್ರ ಬಿಳಿಯಾಗಿರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ರೈಸನ್ನು ಹಾಕ್ಕೊಂಡ್ರೆ ಈ ಥರ ತುಂಬ ಜಾಸ್ತಿ ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ನೀವು ಸಹ ನಿಮ್ಮ ಮನೇಲಿ ಈ ಥರ ಒಂದು ಸಲ ಟೊಮೆಟೊ ಬಾತನ್ನ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಅದರಲ್ಲೂ ಇದ್ರ ಜೊತೆಗೆ ಈ ಥರ ಸೌತೆಕಾಯಿ ಮೊಸರು ಪಚ್ಚಡಿ ಇದ್ಬಿಟ್ರು ಅಂತೂ ಸ್ವಲ್ಪ ತಿನ್ನೋರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಹೊಸ ವಿಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.